ಜೂಜು ಎಂದರೆ ಕಂದನಿಗೆ ಸವಿ ಹಾಲು, ಜೂಗುಳದ ಪ್ರೀತಿಯಲ್ಲಿ ಎಲ್ಲರಿಗೂ ಸಮಪಾಲು. ವಾವ್, ಸೀರೆ ತುಂಬಾ ಚೆನ್ನಾಗಿದೆ, ಬ್ಯೂಟಿಫುಲ್. ಸೆರಗು ಇನ್ನೂ ಚೆನ್ನಾಗಿದೆ, ನಿಂಗೆ ತುಂಬಾ ಚೆನ್ನಾಗಿ ಒಪ್ಪುತ್ತೆ. ಒಳ್ಳೆ ಅಪ್ಸರೆ ತರ ಕಾಣ್ತೀಯ. ಮಾತಾಡೋದಿಲ್ಲ ಸಂಶಯ ಅಂತಿದ್ಯಲ್ಲ, ಇದಕ್ಕೇನಂತೀಯ? ನನ್ನ ಹೃದಯದಲ್ಲಿ ನೆಲೆಸಿರುವ ದೇವಕಿ ಅಂದ್ರೆ ಏನಂತ? ನಿನ್ನ ಒಪ್ಪಿಗೆ ಇಲ್ಲದೆ ಈ ಕಾಗದ ಬರೆಯೋ ಧೈರ್ಯ ಬರುತ್ತಾ ಅವನಿಗೆ? ಎರಡು ಕೈ ಸೇರಿದ್ರೆ ಚಪ್ಪಾಳೆ ಆಗೋದು. ನನ್ಗೇನು ಗೊತ್ತಿಲ್ಲ ವಾಸು. ನಾನ್ ವಾಸು ಜೊತೆ ವಿದೇಶಕ್ಕೆ ಹೋಗ್ತಾ ಇಲ್ಲ. ಯಾಕೆ ನಿನಗೇನು ಯಶೋದ ಮನೆಗೆ ಹೋಗ್ಬರೋ ಕೆಲಸ ಇರುತ್ತಾ? ಏನು ಬೇಬಿ ಸಿಟಿ ನಡೆಸ್ಬೇಕಾ ಇಲ್ಲಿ? ನಿನ್ ಜೀವನ ಪೂರ್ತಿ ಇದ್ರಲ್ಲೇ ಕಳೆದು ಹೋಗುತ್ತೆ. ಇಷ್ಟು ವರ್ಷ ನಿನ್ನ ಮಾತು ಕೇಳಿದ್ದಾಯ್ತು, ಇನ್ನು ಮುಂದೆ ಕೇಳಲ್ಲ. ಯಾಕಂದ್ರೆ ನೀನು ಆಸ್ಕೊಳ್ಳೋ ದಾರಿ ಮುಳ್ಳಿನ ದಾರಿ ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ. ನೀನು ವಾಸು ಜೊತೆ ಹೋಗಲೇಬೇಕಷ್ಟೇ. ಇಲ್ಲ ಅಂದ್ರೆ ಇಲ್ಲ. ನೋಡು, ನೀನ್ ನೋವು ಪಟ್ರೆ ಇಡೀ ಮನೆ ನೊಂದ್ಕೊಳತ್ತೆ. ಹಾಗೆ ಮಾಡಬೇಡ ದೇವ್ಕಿ. ವಾಸುಗೆ ನೀನ್ ರಘು ಮನೆಗೆ ಹೋಗೋದು ಸ್ವಲ್ಪ ಕೂಡ ಇಷ್ಟ ಇಲ್ಲ ದೇವ್ಕಿ. ನಮಗೂ ಇಷ್ಟ ಇಲ್ಲ. ಈ ವಿಚಾರದಲ್ಲಿ ವಾಸು ಎಷ್ಟೇ ಕಠೋರವಾಗಿ ನಡ್ಕೊಂಡ್ರು ನಮಗೆ ಬೇಜಾರಿಲ್ಲ. ನೀನ್ ನನ್ನ ಹತ್ರ ನಿಜ ಹೇಳಿದಿದ್ರೆ ನಾನು ಖಂಡಿತ ತಪ್ಪು ತಿಳಿತಿರ್ಲಿಲ್ಲ ರಘು. ಹಣ ಕೊಟ್ಟಿದ್ದು ಜಾಸ್ತಿ ಆಯ್ತೇನೋ ಅಂತ ಹೇಳ್ತಿದ್ನೇನು. ಆದ್ರೆ ನನ್ನ ಮನ್ಸಲ್ಲಿ ನೀನು ನಿನ್ ಬಗ್ಗೆನೇ ಒಂದು ಕಪ್ಪು ಕಲೆ ಉಳಿಸ್ಬಿಟ್ಟಿದ್ಯ. ದೇವಕಿಗೆ ಸೀರೆ ಗಿಫ್ಟ್ ಕೊಟ್ಟಿದ್ದು ನೀವಾ ರಘುನಾ? ಯಾಕೆ ವಾಸು, ನಿಮ್ಗ್ಯಾಕ ಗುಮ್ಮಾನಿ? ನಾನೇ ಕೊಟ್ಟಿದ್ದು ಪ್ರೀತಿಯಿಂದ. ಪ್ರೀತಿಯಿಂದ ಕೊಟ್ಟಿದ್ದ? ಹಾಗಾದ್ರೆ ಸೀರೆಯೊಳಗೆ ಪ್ರೇಮ ಪತ್ರ ಇಟ್ಟಿದ್ದು ನೀವಾ? ಏನು ಪ್ರೇಮ ಪತ್ರನ? ನನ್ನ ಹೆಂಡತಿಗೆ ಬರ್ದಿದ್ದು. ಪಾರಿ ಮರ್ಯಾದಸ್ತಂತರ ನಿಮ್ ಗಂಡ ಪೋಸ್ ಕೊಡ್ತಿದ್ದ? ಇದೇನಾ ನಿಮ್ ಗಂಡನ ಮರ್ಯಾದೆ? ಬೇರೆಯವ್ರ ಹೆಂಡತಿಗೆ ಪ್ರೇಮ ಪತ್ರ ಬರೆಯುವಷ್ಟು ಕೊಬ್ಬ ಅವನಿಗೆ. ಇದೇ ಕೆಲ್ಸನ ನಾನ್ ನಿಮಗ್ ಮಾಡಿದ್ರೆ ನೀವೇನ್ ಮಾಡ್ತಿದ್ರಿ? ಅವನೇನ್ ಮಾಡ್ತಿದ್ದ? ನಿಮ್ಮ ಸಂಸಾರ ಸಂತೋಷವಾಗಿರ್ಲಿ ಅಂತ ನಾನು ನಿಮ್ಮ ಮಗುನ ಕೊಟ್ಟೆ. ಅದಕ್ಕೆ ಪ್ರತಿಫಲ ನೀವು ನನ್ನ ಸಂಸಾರನ ಹೊಡಿತಾ ಇದ್ದೀರಾ. ಖಂಡಿತ ಒಳ್ಳೇದಾಗಲ್ಲ. ನಿಮ್ಮ ಗಂಡ ಗೋಮುಖ ವ್ಯಾಘ್ರ ಅಂತ ನನಗೆ ಮೊದಲೇ ಗೊತ್ತಿತ್ತು, ಆದ್ರೆ ಮನೆ ಮೂರ್ಖ ಅಂತ ಗೊತ್ತಿರಲಿಲ್ಲ. ಅನುಭವಿಸ್ತೀರಿ, ಸಾಯೋವರೆಗೂ ಅನುಭವಿಸ್ತೀರಿ. ನರಕ ಯಾತನೆ ಕೊಡ್ಲಿಲ್ಲ ಅಂದ್ರೆ ನನ್ನ ಹೆಸರು ವಾಸನೆ ಅಲ್ಲ. ನಿಮ್ಮಂತ ಹೆಣ್ಣಿಗೆ ಗಂಡನಾಗೋ ಯೋಗ್ಯತೆ ಆಗ್ಲಿ ಅರ್ಹತೆ ಆಗ್ಲಿ ವಾಸುಗಿಲ್ಲ ಅಂತ ಬರ್ತಿದ್ಯಲ್ಲ. ವಾಸು ಬಗ್ಗೆ ಸರ್ಟಿಫಿಕೇಟ್ ಕೊಡೋದಕ್ಕೆ ನಿನ್ಗೇನ್ ಹಕ್ಕಿದೆ? ಇದು ಹಕ್ಕಲ್ಲ ಯಶು. ನಾನು ನೀನು ಎಷ್ಟೋ ಸಲ ವಾಸು ಬಗ್ಗೆ ಮಾತಾಡಿದೀವಲ್ಲ. ನಿಮ್ ತಾಯಿ ಬಗ್ಗೆನೂ ಮಾತಾಡಿದೀವಿ, ಅದನ್ನು ಕಾಗದದಲ್ಲಿ ಬರ್ದು ಕಳಿಸ್ತೀಯಾ? ಇನ್ನೊಬ್ಬ ಹೆಣ್ಣಿಗೆ ಅವಳ ಗಂಡಿನ ಬಗ್ಗೆ ಬೇರೊಬ್ಬ ಗಂಡಸು ಈ ರೀತಿ ಕಾಗದ ಬರೆಯೋದು ನನ್ನ ದೃಷ್ಟಿನಲ್ಲಿ ಅಕ್ಷಮ್ಯ ಅಪರಾಧ. ಇದೇ ರೀತಿ ದೇವಕಿ ಬಗ್ಗೆ ನಾನು ವಾಸು ಹತ್ರ ಮಾತಾಡಿದ್ರೆ ಅದು ಅಪರಾಧನೇ. ಸಾರಿ ಯಶು, ಸಾರಿ ಸಾರಿ. ಏನು ಆತ್ಮೀಯತೆಯಿಂದ ಅಂತ ಮಾತು ಬಂತು ಅಷ್ಟೇ. ನಿಮ್ಗೇನೇ ಕಷ್ಟ ಬಂದ್ರು, ನಿಮ್ಮ ಸಹಾಯಕ್ಕೆ ಯಾರು ಇಲ್ಲದೆ ಇದ್ರು ಈ ನಿಮ್ಮ ಗೆಳೆಯ ನಿಮ್ಮ ಜೊತೆ ಸದಾ ಇರ್ತಾನೆ ಅಂತ ಬರ್ದಿದ್ಯಲ್ಲ. ನೀನೇನ್ ಕೃಷ್ಣ ಪರಮಾತ್ಮನ ಎಲ್ಲ ಹೆಂಗಸರಿಗೂ ಅಭಯ ನೀಡೋದಕ್ಕೆ? ಶಶು, ದೇವಕಿನ ನಾನು ಫ್ರೆಂಡ್ ತರ ನೋಡಿದ್ದೀನಿ. ಆ ಗೆಳೆತನದ ಅರ್ಥದಲ್ಲಿ ಹಾಗೆ ಹೇಳಿದ್ದೀನಿ ಅಷ್ಟೇ. ಅಪಾರ್ಥ ಮಾಡ್ಕೋಬೇಡ ಯಶು. ಏನ್ ರಘು ಗೆಳೆತನ ಗೆಳೆತನ ಅಂತ ಇದ್ಯಾ? ಈ ಮನೆಯಲ್ಲಿ ನಿನಗೇನ್ ಒಂಟಿತನ ಕಾಡ್ತಾ ಇದ್ಯಾ? ಹೇಳೋ. ಹಲೋ, ಹೇಳಿ. ಯಶೋದ, ನಿಮ್ಮ ಹತ್ರ ಮಾತಾಡ್ಬೇಕು, ಸಿಗ್ತೀರಾ? ಏನ್ ವಿಷಯ ಹೇಳಿ. ತಪ್ಪು ತಿಳ್ಕೊಬೇಡಿ, ನಿಮ್ ಗಂಡನ ವಿಷಯ.